ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಎಲ್ಲ ಕಡೆ ಈಗ ಜೆನ್ಜಿ ಏನು ಜೆನ್ಜಿ ಅಂದರೆ ಅವ್ರು ನಮ್ಮ ಮಕ್ಕಳೇ, ಅದರಲ್ಲಿ ಎರಡು ಮಾತಿಲ್ಲ, ಭಾರತದ ಮಕ್ಕಳೇ. 2000 ಅಂದರೆ 1997ರಿಂದ 97 ನಂತರ ಹುಟ್ಟಿ 2012 ಒಳಗೆ ಹುಟ್ಟಿದವರು, ಈ 14-15 ವರ್ಷದ ಅವಧಿಯಲ್ಲಿ ಹುಟ್ಟಿದವರನ್ನು ಜೆನ್ಜಿ ಅಂತ ಕರೀತಾರೆ. ಇವರ ಸಂಖ್ಯೆ, ಜನಸಂಖ್ಯೆ 2029 ಚುನಾವಣೆ ವೇಳೆಗೆ ಎಷ್ಟಿರುತ್ತೆ ಗೊತ್ತಾ? ಭಾರತದಲ್ಲಿ ಹತ್ತಿರ 40 ಕೋಟಿ ಇರುತ್ತೆ. ಇವರು ಡಿಸೈಡ್ ಮಾಡ್ತಾರೆ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು ಅಂತೇಳಿ, ಆಯಿತಾ? ಹಾಗಾಗಿ ಜೆನ್ಜಿ ಹೋರಾಟ ಆಯಿತು, ಮತ್ತೊಂದಾಯಿತು, ಎಲ್ಲ ಭಯಪಟ್ಬಿಟ್ಟಿದ್ದಾರೆ ಎಲ್ಲ ರಾಜಕಾರಣಿಗಳು, ಕಾಂಗ್ರೆಸ್ BJP ಎಲ್ಲ. ನೀವು ಇವರನ್ನು ಓಲೈಕೆ ಮಾಡದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ, ಬನ್ನಿ ಕೇಳಿಸ್ಕೊಂಬನ್ನಿ. ಹಳೆ ರಾಜಕೀಯಕ್ಕೆ ಹೊಸ ಟಾರ್ಗೆಟ್ ಜೆನ್ಜಿ ಮತ ಬ್ಯಾಂಕ್. 2029 ಚುನಾವಣೆ ಗೇಮ್ ಚೇಂಜರ್ ಆಗೋದು ಜೆನ್ಜಿನಾ? ಜೆನ್ಜಿಗಳನ್ನ ಸೆಳೆಯಲು ಬಿಜೆಪಿ ಕಾಂಗ್ರೆಸ್ ನಡುವೆ ಪೈಪೋಟಿ. ಯುವ ಮತ ಯಾರಿಗೆ ಒಲಿಯುತ್ತೋ ಅವರು ದೆಹಲಿ ಗದ್ದುಗೆ ಏರುವ ದಾರಿ ಸುಗಮವಾಗುತ್ತೆ. 2029 ಲೋಕಸಭಾ ಚುನಾವಣೆಗೆ ಇನ್ನೂ ಸಮಯವಿದೆ. ಆದ್ರೆ ಈಗಾಗಲೇ ರಾಜಕೀಯ ಪಕ್ಷಗಳ ಕಣ್ಣು ಜೆನ್ಜಿಗಳ ಮೇಲೆ ನೆಟ್ಟಿದೆ. ಕಾರಣ, ದೇಶದ ರಾಜಕೀಯದಲ್ಲಿ ಹೊಸ ತಲೆಮಾರು ದೊಡ್ಡ ಮತ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ. ಇದೇ ಈಗ ಬಿಜೆಪಿ ಕಾಂಗ್ರೆಸ್ ಪಾಲಿಗೆ ಹೊಸ ರಾಜಕೀಯ ಸೂತ್ರಕ್ಕೆ ಅನಿವಾರ್ಯವಾಗಿ ಹೊಂದಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಜೆನ್ಜಿಗಳ ಸಾಮರ್ಥ್ಯ ಎಂತಹದ್ದು ಅನ್ನೋದಕ್ಕೆ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯೇ ಸಾಕ್ಷಿ. ಕಾಕ್ರೋಚ್ ಪಾರ್ಟಿ ನಾಯಕ ಅಭಿಜಿತ್ ದೀಪ್ಕೆ ನೇತೃತ್ವದಲ್ಲಿ ನಡೆದ ಹೋರಾಟ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಮಾಡಿತು. ಇದರ ಬೆನ್ನಲ್ಲೇ ಜೆನ್ಜಿಗಳು ಜಾರ್ಖಂಡ್ನಲ್ಲಿ ಹೋರಾಟಕ್ಕಿಳಿದು ಸರ್ಕಾರವನ್ನೇ ಮಂಡಿಯೂರುವಂತೆ ಮಾಡಿದ್ರು. ಈಗ ಉತ್ತರ ಪ್ರದೇಶದಲ್ಲಿ ಸದ್ದು ಮಾಡ್ತವ್ರೆ. ಹೀಗೆ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಜೆನ್ಜಿಗಳು ನಿರ್ಣಾಯಕರಾಗಿ ಹೊರಹೊಮ್ಮಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಜೆನ್ಜಿಗಳನ್ನ ತಮ್ಮತ್ತ ಸೆಳೆಯಲು ಆಪರೇಷನ್ ಆರಂಭಿಸಿವೆ. ಮೋದಿ ಸರ್ಕಾರವಂತೂ ಯುವಕರಿಗೆ ಹತ್ತಿರವಾಗಲು ಹೊಸ ತಂತ್ರವನ್ನ ಮಾಡುತ್ತಿದೆ. ದಿನಕ್ಕೊಂದು ವಿವಿಗೆ ಭೇಟಿ ಕೊಡಿ ಎಂದು ಕೇಂದ್ರ ಮಂತ್ರಿಗಳಿಗೆ ಮೋದಿ ಟಾಸ್ಕ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನ ನಡೆಸುವಂತೆ ಹುಕ್ಕುಂ ಹೊರಡಿಸಿದ್ದಾರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ಕೋಚಿಂಗ್ ಆರಂಭಿಸಲು ಶಿಕ್ಷಣ ಮಂತ್ರಿ ಪ್ರಹ್ಲಾದ್ ಜೋಶಿ ತಯಾರಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ದೇಶ ಹೊಸ ತಲೆಮಾರನ್ನ ತಲುಪಲು ಮುಂದಾಗಿದ್ದಾರೆ. ಯುವಕರೊಂದಿಗೆ ನೇರ ಸಂವಾದ ಶುರು ಹಚ್ಚಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯುವ ಜನರ ಜೊತೆ ಆಸ್ಕ್ ಮಿ ಎನಿಥಿಂಗ್ ಸೆಷನ್ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಬಿಜೆಪಿ ಕಾಂಗ್ರೆಸ್ ತಂತ್ರಗಳಿಗೆ ಜೆನ್ಜಿಗಳು ಒಲಿಯುತ್ತಾರಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಸಿಗೋದು 2029ರಲ್ಲೇ. ಸಂಜಯ್ ನಾಯಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್. ನೋಡಿ, ಜೆನ್ಜಿ ಅಂದರೆ 1997ರಿಂದ 2012 ನಡುವೆ ಹುಟ್ಟಿದಂಥ ಮಕ್ಕಳು. ಅವರು ಈಗ 26ಕ್ಕೆ, ಅವರ ವಯಸ್ಸು 16ರಿಂದ 29 ಆಗಿರುತ್ತೆ. ಇದಕ್ಕಿಂತ ಮೊದಲು ಮೋದಿಯವರು ಗೆದ್ರಲ್ಲ, ಈ ಮಿಲೇನಿಯಲ್ಸ್ನ ಕರೀತಾರೆ, 1981ರಿಂದ 1996ರಲ್ಲಿ ಹುಟ್ಟಿದವರು. ಅವ್ರಿಗೀಗ 30-45 ವರ್ಷ. ಅವರಿಗೆ 14, 15, 20, 29 ಇದ್ದಾಗ ಮೋದಿಯವರು ಅವರನ್ನು ಸೆಳೆದಿದ್ರು, ಭಯಂಕರ ಓಟ್ ಬಂದಿತ್ತು. ಈಗ ಇವರು ಡಿಸೈಡ್ ಮಾಡ್ತಾರೆ ಈಗ ಇವರನ್ನು ಏನು ಮಾಡಬೇಕು ಅಂತೇಳಿ. ಅದಕ್ಕಾಗಿ ಎಲ್ಲರೂ ಅವರಿಂದ ಹೋಗ್ತಾ ಇರೋದು. ದೇಶದಲ್ಲಿ ಜೆನ್ಜಿ ಶಕ್ತಿ, ಜೆನ್ಜಿ, ಜನರೇಷನ್ Z, ಅದಕ್ಕಿಂತ ಮೊದಲಿದ್ದದ್ದು ಯಾವುದು ಹೇಳಿ? ಜನರೇಷನ್ Y, ಅದಕ್ಕಿಂತ ಮೊದಲು ಜನರೇಷನ್ XYZ, ಅದೇ ಅಷ್ಟೇ, ಮತ್ತೇನಿಲ್ಲ. ಈಗ 2013ರಿಂದ ಹುಡ್ತಾರಲ್ವ, ಅವರಿಗೆ A ಇಂದ ಶುರು ಆಗುತ್ತೆ, ಆಲ್ಫಾ, ಬೀಟಾ, ಈ ಥರ. ಜೆನ್ಜಿ 1997ರಿಂದ 2000 ನಡುವೆ ಜನಿಸಿದವರು. ಸದ್ಯ ದೇಶದಲ್ಲಿ ಜೆನ್ಜಿಗಳ ಸಂಖ್ಯೆ 37 ಕೋಟಿಯಿಂದ 40 ಕೋಟಿ ಇದೆ. ಇವರು ಡಿಸೈಡ್ ಮಾಡ್ತಾರೆ ಯಾರು ಗೆಲ್ಲಬೇಕು ಅಂತೇಳಿ. ಒಟ್ಟು ಜನಸಂಖ್ಯೆಯಲ್ಲಿ ಜೆನ್ಜಿಗಳ ಪಾಲು 26ರಿಂದ 28%. 2029 ವೇಳೆ 38 ಕೋಟಿ ಜೆನ್ಜಿಗಳಿಗೆ ಮತದಾನದ ಹಕ್ಕು ಸಿಗತ್ತೆ. ಅರ್ಥ ಆಯ್ತಾ? 40 ಕೋಟಿ ಜನ. 18ರಿಂದ 32 ವರ್ಷದೊಳಗಿನ ಜೆನ್ಜಿಗಳ ಸಂಖ್ಯೆ 38 ಕೋಟಿ. ಒಟ್ಟು ಅರ್ಹ ಮತದಾರರಲ್ಲಿ ಪ್ರತಿ 4ರಲ್ಲಿ ಒಬ್ಬರು ಜೆನ್ಜಿ, 4ರಲ್ಲಿ ಒಬ್ಬ ಜೆನ್ಜಿ. 2029 ವೇಳೆಗೆ ಮಿಲೇನಿಯಲ್ಸ್ ಹಿಂದಿಕ್ಕಲಿದೆ ಜೆನ್ಜಿ ಪೀಳಿಗೆ. ಅಂದರೆ ಇದಕ್ಕಿಂತ ಮೊದಲಿದ್ರಲ್ಲ 1981ರಿಂದ 96, ಅವರಿಗೆ ಜನರೇಷನ್ Y ಅಂತ ಕರೀತಾ ಇದ್ರು, ಮಿಲೇನಿಯಲ್ಸ್. ಈಗ ಜನರೇಷನ್ Z, ಇಲ್ಲಿಗೆ ಮುಗಿಯಿತು, ಇನ್ನು A ಶುರುವಾಗುತ್ತೆ. ಅವರಷ್ಟೇ ಇದ್ದರು. ಈಗ ಜೆನ್ಜಿಗಳು ಹೈಯೆಸ್ಟು. ಅವರನ್ನು ಯಾರು ಟಾರ್ಗೆಟ್ ಮಾಡ್ತೀರಿ, ಅವರನ್ನು ಯಾರು ಖುಷಿಪಡಿಸ್ತೀರಿ,
ಅವ್ರು ಗೆದ್ದಂಗೆ. 2029ಗೆ 19.9 ಕೋಟಿ ಪುರುಷ ಜೆನ್ಸಿಗಳು, 18.1 ಕೋಟಿ ಮಹಿಳಾ ಜೆನ್ಸಿಗಳಿಗೆ ಮತದಾನದ ಹಕ್ಕು ಸಿಗುತ್ತೆ. ಆಮೇಲೆ ದಕ್ಷಿಣಕ್ಕೆ ಹೋಲಿಸಿದರೆ ಉತ್ತರ ಭಾರತದಲ್ಲಿ ಜೆನ್ಸಿಗಳ ವೋಟರ್ಸ್ಗಳು ಹೆಚ್ಚಾಗಿದ್ದಾರೆ, ಪೂರ್ವ ಭಾರತದ ರಾಜ್ಯಗಳಲ್ಲೂ ಜೆನ್ಸಿ ವೋಟರ್ಸ್ ಹೆಚ್ಚಾಗಿದ್ದಾರೆ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, 40 ಕೋಟಿ ಮಕ್ಕಳಿದ್ದಾರೆ. ಇವರನ್ನು ನೀವು ಹೆಂಗೆ ಬುಟ್ಟಿಗೆ ಹಾಕೊಳ್ತೀರಿ ಅಂತ ಏನೆಲ್ಲ ಪ್ಲ್ಯಾನ್ ಮಾಡ್ತೀವಿ, ಅವ್ರ ಥರ ಹೋಗಬೇಕಾಗತ್ತೆ. ಪ್ರಕೃತಿ ಹೆಂಗೆ ಮಾಡುತ್ತೆ. ಬನ್ನಿ, ನಿಮಗೆ ರಾಜ್ಯದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದ್ದಾರೆ ಹೇಳ್ತಾ ಹೋಗ್ತೀನಿ ಬನ್ನಿ. ಜೆನ್ಸಿ ರಾಜ್ಯವಾರು ಯುವ ಶಕ್ತಿ ಹೇಗಿದೆ ಹೇಳ. ಬಿಹಾರದಲ್ಲಿ 36%, 100ರಲ್ಲಿ 36 ಜನ ಜೆನ್ಸಿಗಳು. ಉತ್ತರ ಪ್ರದೇಶದಲ್ಲಿ 33.9, 10 ಜನರಲ್ಲಿ 4 ಜನ. ಜಾರ್ಖಂಡ್ನಲ್ಲಿ 33.8, ರಾಜಸ್ಥಾನದಲ್ಲಿ 32.3, ಉತ್ತರಾಖಂಡ್ನಲ್ಲಿ 31.7, ಅಂದರೆ 10ರಲ್ಲಿ 3 ಜನ, 3.5 ಜನ, 4 ಜನ. ಮಧ್ಯಪ್ರದೇಶದಲ್ಲಿ 34.4, ಜಮ್ಮು ಕಾಶ್ಮೀರದಲ್ಲಿ 31%, ಅಸ್ಸಾಂನಲ್ಲಿ 30%, ಮಹಾರಾಷ್ಟ್ರದಲ್ಲಿ 26%, ಕರ್ನಾಟಕದಲ್ಲಿ 25%, 100 ಜನರಲ್ಲಿ 25%. ನಿಮ್ಗೆ ಅರ್ಥ ಆಯ್ತಾ? ಬೆಂಗಳೂರಲ್ಲಿ ವೋಟಿಂಗ್ ಆಗೋದು ಎಷ್ಟು ಹೇಳಿ? 50%. 25% ಇವರೇ ವೋಟ್ ಮಾಡಿದರೆ ಯಾರು ಗೆಲ್ಲೋದು? ಇವ್ರು ಯಾರು ಡಿಸೈಡ್ ಮಾಡ್ತಾರೆ. ಅವ್ರನ್ನ ಹಂಗೆ ಬಿಡೋಕ್ಕಾಗಲ್ಲ, ನೀವು ಅವ್ರನ್ನ ಹಂಗೆ ಬೈಯೋಕ್ಕಾಗಲ್ಲ. ಅವ್ರು ನಮ್ಮದೇ ಮಕ್ಕಳು, ನೀವು ಅವ್ರು ರೆಡಿ ಮಾಡ್ಕೋಬೇಕು ಅವ್ರನ್ನ ಆ ಥರ. ಆಂಧ್ರ ಪ್ರದೇಶದಲ್ಲಿ 24.3 ಮಕ್ಕಳು, ತಮಿಳುನಾಡಿನಲ್ಲಿ 22.6%, ಕೇರಳದಲ್ಲಿ 22%. ಅಂದರೆ ಇಷ್ಟು ಜನ ಒಟ್ಟು. ನೀವು ಒಂದೇ ವೀಕ್ಷಕರೇ, 81ರಿಂದ 96 ಇಸವಿಯಲ್ಲಿ ಹುಟ್ಟಿದ ಮಕ್ಕಳು ನರೇಂದ್ರ ಮೋದಿ ಅವರಿಗೆ 2012ರಲ್ಲಿ ವೋಟ್ ಹಾಕಿದ್ರು, ದೊಡ್ಡ ಮಟ್ಟದಲ್ಲಿ. ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ ನಾನು ನಿಮಗೆ. 2009ರಲ್ಲಿ ವೀಕ್ಷಕರೇ ನೆನಪಿಡಿ, 2009ರಲ್ಲಿ ಈ UPA 2 ಗೌರ್ಮೆಂಟ್ ಬಂತಲ್ಲ, ಆಗ BJPಗೆ ಬಿದ್ದಂಥ ಒಟ್ಟು ಮತಗಳು ಎಷ್ಟು ಗೊತ್ತಾ? ಇಡೀ ಭಾರತದಲ್ಲಿ 7 ಕೋಟಿ. ಕಾಂಗ್ರೆಸ್ಗೆ ಬಿದ್ದಂಥ ಅಥವಾ UPA ಬಿದ್ದಂಥ ಮತಗಳು 10.5 ಕೋಟಿ. ಎಷ್ಟೋ? BJPಗೆ 7 ಕೋಟಿ, ಕಾಂಗ್ರೆಸ್ಗೆ 10.5 ಕೋಟಿ. 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆದ್ರಲ್ಲ, ನಿಮಗೆ ಗೊತ್ತಾ BJPಗೆ ಪ್ರಾಪ್ತವಾದ ಮತಗಳು ಎಷ್ಟು ಅಂತೇಳಿ? 17 ಕೋಟಿ. 10 ಕೋಟಿ ಜನ ವೋಟ್ ಹಾಕಿದ್ರು ನರೇಂದ್ರ ಮೋದಿಗೆ ಹೆಚ್ಚುವರಿಯಾಗಿ. ಕಾಂಗ್ರೆಸ್ಗೆ ಬಿದ್ದ ಮತಗಳು ಎಷ್ಟು ಗೊತ್ತಾ? ನೀವು ಗೂಗಲ್ ತೆಗೆದು ನೋಡಿ. 2009ರಲ್ಲಿ ಕಾಂಗ್ರೆಸ್ಗೆ ಬಿದ್ದ ಮತಗಳು ಸೇಮ್ 10.5 ಕೋಟಿ ಅಥವಾ 11 ಕೋಟಿ. 2019ರಲ್ಲಿ ನರೇಂದ್ರ ಮೋದಿ ಅವರಿಗೆ ಬಿದ್ದಂಥ ಮತಗಳು 21 ಕೋಟಿ, ಕಾಂಗ್ರೆಸ್ಗೆ ಬಿದ್ದ ಮತಗಳು 11 ಕೋಟಿ. 2024ರ ಚುನಾವಣೆ ಆಯ್ತಲ್ಲ, ಒನ್ಸ್ ಅಗೇನ್ BJPಗೆ ಬಿದ್ದಂಥ ಮತಗಳು 24 ಕೋಟಿ, ಕಾಂಗ್ರೆಸ್ಗೆ ಬಿದ್ದಂಥ ಮತಗಳು 11 ಕೋಟಿ. ಈಗ 12 ವರ್ಷ ಚೇಂಜ್ ಆಯ್ತು ನೋಡಿ, 12 ವರ್ಷ ಚೇಂಜ್ ಆಯಿತು. ಈಗ ಈ 40 ಕೋಟಿ ಜನ ಯಾರು ವೋಟ್ ಹಾಕ್ತಾರೆ? ಅದಕ್ಕೆ ಫೈಟು. ನನಗೆ ನೋಡೋಣ ಯಾರಾಗುತ್ತೆ. ಓಕೆ, ಈಗ ಜಗತ್ತಿನಲ್ಲಿ ಜೆನ್ಸಿಗಳು ಎಷ್ಟಿದ್ದಾರೆ? ಓಕೆ, ಭಾರತದಲ್ಲಿ ಎಷ್ಟಿದ್ದಾರೆ? 40 ಕೋಟಿ. 147 ಕೋಟಿಯಲ್ಲಿ 40 ಕೋಟಿ ಅಂದರೆ 30%. ಚೀನಾದಲ್ಲಿ 141 ಕೋಟಿಯಲ್ಲಿ 26 ಕೋಟಿ ಜೆನ್ಸಿಗಳಿದ್ದಾರೆ. ಚೀನಾದಲ್ಲಿ 16.8%. ಓದ್ಕೊಳ್ಳಿ ಅದನ್ನು. ಪಾಕಿಸ್ತಾನದಲ್ಲಿ 25 ಕೋಟಿಯಲ್ಲಿ 7 ಕೋಟಿ ಜನ ಜೆನ್ಸಿಗಳು. 25 ಕೋಟಿಯಲ್ಲಿ ಪಾಕಿಸ್ತಾನದಲ್ಲಿ ಮ್ಯಾಕ್ಸಿಮಮ್ ಮುಸ್ಲಿಮರು ಇರೋದು, ನೆನಪಿಟ್ಕೊಳ್ಳಿ. ಇಷ್ಟೇ ಜನಸಂಖ್ಯೆಗಿಂತ ಜಾಸ್ತಿ ಭಾರತದಲ್ಲಿ ಮುಸ್ಲಿಮರಿದ್ದಾರೆ. ಪಾಕಿಸ್ತಾನಕ್ಕಿಂತ ಜಾಸ್ತಿ ಇದ್ದಾರೆ. ನಮ್ಮ ರಾಷ್ಟ್ರ ವಿವಿಧತೆಯಲ್ಲಿ ಏಕತೆ ಅಂತ ಕರೆಯೋದು ಅದಕ್ಕೆ. ನೈಜೀರಿಯಾದಲ್ಲಿ 24 ಕೋಟಿಯಲ್ಲಿ 7 ಕೋಟಿ, 41%. ಅಮೆರಿಕಾದಲ್ಲಿ ನೋಡಿ ಸರ್, 34 ಕೋಟಿ ಜನಸಂಖ್ಯೆ. ನಮ್ಮದೆಷ್ಟು? 147. ಅಮೆರಿಕದಷ್ಟು? 34 ಕೋಟಿ. 7 ಕೋಟಿ ಜೆನ್ಸಿಗಳು, 20.2%. ಇಂಡೋನೇಷ್ಯಾ 28 ಕೋಟಿಯಲ್ಲಿ 7 ಕೋಟಿ, 26%. ಬಾಂಗ್ಲಾದೇಶ್ 17 ಕೋಟಿ ಜನಸಂಖ್ಯೆ, 5 ಕೋಟಿ ಜೆನ್ಸಿಗಳು, 32%. ಮೊನ್ನೆ ಬಾಂಗ್ಲಾದೇಶಲ್ಲಿ ಗಲಾಟೆ ಆಯ್ತಲ್ಲ ನೋಡಿ, 32%. 10 ಜನರಲ್ಲಿ 3.5 ಜನ ಜೆನ್ಸಿಗಳು. ಅವ್ರಿಗೆ ನಿಮ್ಮದು ಹಳೇದೆಲ್ಲ ಅರ್ಥ ಆಗಲ್ಲ. ಅವ್ರಿಗೆ ಬಾ ಚಾ ಕುಡಿತ್ಯಾ ಅಂತ ಕೇಳಿದ್ರೆ ಆಗಲ್ಲ ಅವ್ರಿಗೆ. ಅವ್ರ ಹತ್ರ ಬೇರೆನೇ ಕೇಳಬೇಕು. ಹಾಗಂತ ಎಣ್ಣೆ ನೋಡಿಯಲ್ಲ ಅವರು, ಅವ್ರದ್ದು ನಶಾನೇ ಬೇರೆ. ಓಕೆ, ಇನ್ನು ಬ್ರೆಜಿಲ್ 21 ಕೋಟಿಯಲ್ಲಿ 4 ಕೋಟಿ. ಇಥಿಯೋಪಿಯಾ 13 ಕೋಟಿಯಲ್ಲಿ 4 ಕೋಟಿ, 41%. ಮೆಕ್ಸಿಕೋ 13 ಕೋಟಿಯಲ್ಲಿ 5 ಕೋಟಿ, 42%. ಅರ್ಥ ಆಯ್ತಾ? ಜೆನ್ಸಿಗಳಿಗೆ ಯಾಕೆ ಅವ್ರನ್ನ ಹೊಡೆದು ಬಿಡಿ ಹಂಗಾಗಲ್ಲ. ಇನ್ನೊಂದೇನು ಅಂತಂದರೆ, ಅವರಿಗೆ ಅವರದ್ದೇ ಆದಂಥ ಸ್ವಂತ ಚಿಂತನೆಗಳಿದೆ. ಅಂದರೆ ಪ್ರಕೃತಿ ಹೆಂಗೆ ಮಾಡ್ಕೊಂಡು ಬರುತ್ತೆ ಅವರಿಗೆ. ಆಮೇಲೆ ತುಂಬ ಸತ್ಯಸಂಧರಿದ್ದಾರೆ, ನಾಟಕ ಮಾಡಲ್ಲ, ಹೇಳೋದನ್ನು ಹೇಳೇ ಬಿಡ್ತಾರೆ. ತಂದೆ ತಾಯಿಗಳಿಗೂ ಅವರು ಕೇರ್ ಮಾಡಲ್ಲ ಅಂತಂದರೆ ಹೇಳೋದನ್ನು ಹೇಳೇ ಬಿಡ್ತಾರೆ ಅಂತ. ಇದು ಜೆನ್ಸಿಗಳ ಕತೆ. ಏನಾಗುತ್ತೆ ನೋಡೋಣ. ಓಕೆ, ಇದು ಇವತ್ತಿನ ಬಿಗ್ ಭಾರತ. ನಾಳೆ ಇದೇ ಸಮಯಕ್ಕೆ
ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.